ಮುದ್ದು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಮ್ಮ ಕ್ಯೂಟಿ ಲಿರಿಶಾ, ಹಾಯ್. ಸೊ ಇವತ್ತು ರೆಡಿ ಆಗ್ತಾ ಇದ್ದೀನಿ. ಇವತ್ತು ಪಾಪಗೆ ಅನ್ನಪ್ರಾಶನ ಮಾಡಿಸ್ಬೇಕು, ಹಾಗಾಗಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀವಿ. ಲಿರಿಶಾ ರೆಡಿ ಆಗಿದ್ದಾಳೆ ನೋಡಿ, ಲಿರಿಶನ್ ಡ್ರೆಸ್ಸು, ಆಮೇಲೆ ತೋರಿಸ್ತೀನಿ ನೀಟಾಗಿ. ಸೊ ನಾನು ಇದೊಂದು ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಆ್ಯಂಡ್ ಇದು ಸಿಂಪಲ್ ಔಟ್ಫಿಟ್ ಮತ್ತು ಇದು ನನ್ನ ಜುಮ್ಕಿ. ಸೊ ಈಗ ಹೋಗಬೇಕು, 9-9:30 ಅಷ್ಟರಲ್ಲಿ ಬರೋಕ್ಕೆ ಹೇಳಿದ್ದಾರೆ. ಈಗ ಆಲ್ಮೋಸ್ಟ್ 9 ಗಂಟೆ ಆಗಿದೆ. ಹೋಗಬೇಕು. ಯಾವ ದೇವಸ್ಥಾನದಲ್ಲಿ ಮಾಡಿಸ್ತಾ ಇದ್ದೀನಿ ಪೂಜೆ ಅಂತ ಆಮೇಲೆ ಹೇಳ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಕನ್ನಡಿ ಸ್ವಲ್ಪ ಗಲೀಜಾಗಿದೆ, ವಿಡಿಯೋ ಮಾಡಬೇಕಾದ್ರೆ ಇದೆಲ್ಲ ಕಾಣಿಸೋದು. ಸೊ ನಾನು ಆಮೇಲೆ ಸಿಗ್ತೀನಿ ಮತ್ತೆ. ಇನ್ನು ನಿಮಗೆ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ಅನ್ನಪ್ರಾಶನ ಮಾಡಿಸೋದಕ್ಕೆ ಅಂತ ಹೋಗಿದ್ವಿ ಅಕ್ಷಯ ತೃತೀಯ ದಿನ. ಬಟ್ ಅವತ್ತು ಮಾಡಿಸೋದಕ್ಕೆ ಆಗಲಿಲ್ಲ, ಸಮ್ ರೀಸನ್ಸ್ ನಿಮಗೆ ಹೇಳಿದ್ದೀನಲ್ವ ಡೀಟೇಲ್ಸ್ ಆಗಿ. ಸೊ ಹಾಗಾಗಿ ಆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಲಿಲ್ಲ ನಾವು. ಫೈನಲಿ ನಾವಿವತ್ತು ಮಂಡ್ಯದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಇದೆ, ಸೊ ಅಲ್ಲಿ ಹೋಗಿ ಪೂಜೆನ ಮಾಡಿಸ್ತಾ ಇದ್ವಿ. ಅಲ್ಲಿ ಆ್ಯಕ್ಚುಲಿ ನಮ್ಮದೇ ಫಸ್ಟು ಹೇಳ್ದಂಗೆ ನಮ್ಮದೇ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಅಂದರೆ ನಮ್ಮದೇ ತಪ್ಪಿತ್ತು. ಮೊದಲೇ ಎಲ್ಲ ವಿಚಾರಿಸ್ಕೊಂಡು ಪೂಜೆಗೆ ಹೋಗಬೇಕಿತ್ತು, ಬಟ್ ನಾವು ಡೈರೆಕ್ಟಾಗಿ ಹೋಗ್ಬಿಟ್ಟಿದ್ವಿ. ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಲ್ವಾ, ಸೊ ಮಾಡ್ತಾರೆ ಅಂತ. ಆಮೇಲೆ ಯಾಕೋ ಬೇಡ, ಅಲ್ಲಿ ಮಾಡಿಸೋದೇ ಬೇಡ, ಸುಮ್ಮನೆ ಹಂಗಾಯ್ತಲ್ವ ಅಂಥೇಳಿ ನಾನು ಡೈರೆಕ್ಟಾಗಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಶಾಸ್ತ್ರ ಕೇಳಿದ್ವಿ. ಯಾವತ್ತು ಮಾಡಿಸೋದು ಅನ್ನಪ್ರಾಶನ ಮಾಡಿಸ್ಬೇಕು ಅಂತ ಕೇಳಿದ್ದಕ್ಕೆ ಅವರು ಒಂದು 2-3 ದಿನದಲ್ಲಿ ಹೇಳಿದ್ರು, ಈ ದಿನ ಮಾತ್ರ ಫೈನಲ್ಲಾಗಿ ಇದೇ ದಿನ ಮಾಡಿಸಿ ಅಂತ ಹೇಳಿದ್ರು. ಅವತ್ತು ಏನೋ ಇವತ್ತು ಮೇ ಬಿ ಚೌತಿ ಇತ್ತು ಅನಿಸುತ್ತೆ ಇವತ್ತು. ಸೊ ಇವತ್ತೇ ಮಾಡಿಸಿ ಅಂತ ಹೇಳಿದ್ರು. ಒಂದು ವಿಶೇಷ ದಿನ ಇತ್ತು ಇವತ್ತು, ಸೊ ಹಾಗಾಗಿ ಇವತ್ತೇ ಮಾಡಿಸಿ ಅಂತ ಹೇಳಿದ್ರು. ಸೊ ಓಕೆ, ಶುಕ್ರವಾರ ಆಗಿತ್ತಲ್ಲ ಮಾಡಿಸೋಣ ಅಂತೇಳಿ ಅವತ್ತೇ ಫೈನಲಾಗಿ ಪೂಜೆ ಮಾಡಿಸಿದ್ವಿ. ಇನ್ನು ಪಾಪನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅವನು ಮಲಗಿದ್ದ, ನಿದ್ದೆ ಮಾಡ್ತಾಯಿದ್ದ. ನಮ್ಮದೆಲ್ಲ ರೆಡಿ ಆಗಿತ್ತು, ಇನ್ನು ಹೊರಡಬೇಕಾಗಿತ್ತು. ಇನ್ನು ಅವನಿಗೆ ಸ್ವಲ್ಪ ಪೌಡರು ಕಪ್ಪೆಲ್ಲ ಹಾಕಿರಲಿಲ್ಲ, ಸೊ ಅವನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ಶಾಸ್ತ್ರ ಕೇಳಿದ್ವಿ, ಅವರು ಇಷ್ಟು ಚಾರ್ಜ್ ಆಗುತ್ತೆ ಅಂತ ಹೇಳಿದರು. ಅಷ್ಟು ಅಮೌಂಟ್ ಪೇ ಮಾಡ್ಬೋದು, ಮತ್ತು ನಾವು ಪೂಜೆ ಸಾಮಾನು ಮನೆಯಿಂದ ತೊಗೊಂಡು ಹೋಗೋದು. ಜೊತೆಗೆ ಅವರು ಕೂಡ ಪೂಜೆ ಸಾಮಾನು ಇಟ್ಟು ಪೂಜೆ ಮಾಡಿಕೊಟ್ರು. ಜೊತೆಗೆ ನಮ್ಮದು ಪೂಜೆ ವಸ್ತು ಇತ್ತಲ್ಲ, ಸೊ ಅದನ್ನು ಪೂಜೆ ಮಾಡಿದ್ರು. ಅಂದರೆ ಅವರು ತಂದಿದ್ದ ಪೂಜೆನ ಅನ್ನಪ್ರಾಶನ ಮಾಡಬೇಕಾದ್ರೆ ಪೂಜೆ ಮಾಡ್ತಾರಲ್ಲ ಗಣಪತಿಗೇನೋ, ಆವಾಗ ಪೂಜೆಗೆ ಬಳಸ್ಕೊಂಡ್ರು. ನಾವೇನು ಪೂಜೆ ಸಾಮಾನು ತೊಗೊಂಡೋಗಿದ್ವಿ, ಅದನ್ನ ಚಾಮುಂಡೇಶ್ವರಿ ತಾಯಿಗೆ ಪೂಜೆ ಮಾಡೋದಕ್ಕೆ ಬಳಸ್ಕೊಂಡ್ರು. ಸಾಮಾನ್ಯವಾಗಿ ಮಕ್ಕಳಿಗೆ ಮಲಗಿದಾಗ ಏನು ಚೇಂಜಸ್ ಮಾಡಬಾರ್ದು, ಮೀನ್ಸ್ ಬೊಟ್ಟಿಡಬಾರ್ದು, ಬಟ್ಟೆ ಚೇಂಜ್ ಮಾಡಬಾರ್ದು, ಆಮೇಲೆ ಏನೋ ಒಟ್ಟಿನಲ್ಲಿ ಎಣ್ಣೆ ಹಚ್ಚಬಾರ್ದು ತಲೆಗೆ, ಈ ಥರ ಎಲ್ಲ ಹೇಳ್ತಾರೆ. ಮಲಗಿದ ಹೊತ್ತಲ್ಲಿ ಏನು ಮಾಡಬಾರ್ದು ಅಂತ. ಹಾಗಾಗಿ ಅವನ್ನ ಎಚ್ಚರಿಸ್ಕೊಂಡು ನಾನು ಕಪ್ ಹಾಕ್ತಾಯಿದ್ದೆ. ಟೈಮ್ ಬೇರೆ ಆಗಿಬಿಟ್ಟಿತ್ತು, ಅವ್ನು ಬೇರೆ ಎಚ್ಚರ ಆಗ್ತಾನೆ ಇರಲಿಲ್ಲ. ಸ್ವಲ್ಪ ಕಣ್ಣು ಬಿಡೋದು ಆ ಥರ ಎಲ್ಲ ಮಾಡ್ತಿದ್ದ. ಸ್ವಲ್ಪ ಎಚ್ಚರ ಆದರೆ ಸಾಕು, ಅಂದರೆ ಮುಖನ ಸ್ವಲ್ಪ ಕಿವುಚೋದು ಅಥವಾ ಸ್ಮೈಲ್ ಮಾಡೋದು, ಏನೋ ಒಂಚೂರು ಸ್ವಲ್ಪ ಎಚ್ಚರ ಆಗಿದ್ದರೆ ಸಾಕು. ಅವ್ನಿಗೆ ಒದ್ದಾಡ್ತಾ ಇದ್ದ ಎಲ್ಲ ಮಾಡಬೇಕಾದ್ರೆ. ಆ್ಯಂಡ್ ಇದೊಂದು ಡ್ರೆಸ್ ನಾನು ಫೋಟೋಶೂಟ್ಗೆ ಅಂತ ತಂದಿದ್ದು. ಹೋಳಿ ಹಬ್ಬ ಇತ್ತಲ್ಲ, ಒಂದು ಮಂತಲ್ಲಿ ನಾನು ಹೋಳಿ ಥೀಮಲ್ಲಿ ಫೋಟೋಶೂಟ್ ಮಾಡಿದ್ದೀನಿ. ಸೊ ಅದಕ್ಕೆ ಅಂತ ತರಿಸ್ಕೊಂಡೆ ಈ ಡ್ರೆಸ್ನ. ಚೆನ್ನಾಗಿ ಕಾಣಿಸುತ್ತೆ ಅವನಿಗೆ. ಇದೇ ಡ್ರೆಸ್ನ ನಾನು ನಾಮಕರಣಕ್ಕೂ ಬಳಸ್ದೆ, ಅನ್ನಪ್ರಾಶನಕ್ಕೂ ಬಳಸ್ದೆ. ಚೆನ್ನಾಗಿ ಮುದ್ದಾಗಿ ಕಾಣ್ತಾನೆ. ಹಾಗಾಗಿ ಇವತ್ತು ಕೂಡ ಇದನ್ನೇ ನಾನು ಹಾಕಿದ್ದೀನಿ. ನನ್ನ ಜೀವ ನೀನು, ನನ್ನ ಬಾಳ ಜ್ಯೋತಿ ನೀನು, ನಿನ್ನ ಮುದ್ದು ನಗುವನು ನೋಡಿ ಖುಷಿ ಪಡುವೆನು. ನನ್ನ ಬಿಂಬ ನೀನು, ನನ್ನ ಮುದ್ದು ಕಂದ ನೀನು. ಸೂರ್ಯ ನಿನ್ನ ತಾಯಿ ಆಣೆಗೂ, ಚಂದ್ರ ನಿನ್ನ ತಂದೆ ಆಣೆಗೂ, ನನ್ನ ಮಮ್ಮಿ ಡ್ಯಾಡಿಯ ಆಣೆಗೂ ಪೊಲಿವನು. ಕ್ಯಾಮ್ರಾ ನೋಡ್ತಾ ಇದ್ದೀರಾ ನೀವು? ಎನ್ನ ನಡೀರಿ, ಬೇಗ ಹೋಗ್ಬಿಟ್ಟು ಟೈಮ್ ಆಯಿತು. ಹೋಗೋಣ ಇವಾಗ ಮಾಮಿಗೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ರೆಡಿ ಆಯಿತು ಪಾಪು. ಎಷ್ಟು ಕಾರ್ ತೊಗೊಂಬರೋಕ್ಕೆ ಅಂತ ಹೋಗಿರೋ ಅವ್ರ ಫ್ರೆಂಡ್ ಇಸ್ಕೊಂಬರೋಕ್ಕೆ ಅಂತ, ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ವಿ. ಸ್ವಲ್ಪ ಹಾಲಿತ್ತು,
ಅದನ್ನ ತೊಗೊಂಡೋಗೋಣ ಅಲ್ಲಿಗೆ ಅಂದ್ಕೊಂಡು ಇಲ್ಲೇ ಕುಡಿತಿದ್ದಾನೆ. ಸೊ ಕುಡಿಸ್ಬಿಡ್ತೀನಿ. ಈಗ ಹೊಟ್ಟೆ ತುಂಬಿದ್ರೆ ಒಂದು 2 ಅವರ್ಸ್ ಏನು ಟೆನ್ಷನ್ ಇರಲ್ಲ ಅಷ್ಟು. ಏನಾದರೂ ಹತ್ತಿರ ಮಾತ್ರ ಫೀಡಿಂಗ್ ಮಾಡಿದ್ರಾಯ್ತು ಅಂತ ಅದನ್ನು ಕುಡಿತಿದ್ದಾನೆ ಅವನೀಗ. ಸೊ ಯಶು ಬರ್ತಾರೆ, ಬನ್ನಿ ಮೇಲ್ಗಡೆ ಎತ್ಕೊಂಡು ಹೋಗೋಕ್ಕಾಗಲ್ಲ ಪಾಪುನ ಅಂದರೆ. ಸೊ ಅವ್ರು ಬರ್ತಾರೆ. ಆ ಸೀರೆ ಹಾಕೊಂಡ್ಬಿಟ್ಟಿದ್ದೀನಲ್ವ, ಸ್ವಲ್ಪ ಹಿಡಿಯೋದಕ್ಕೆಲ್ಲ ಕಷ್ಟ ಆಗುತ್ತೆ. ಇನ್ನು ತಿಂಡಿ ಏನೂ ತಿಂದಿಲ್ಲ, ಜಸ್ಟು ಸ್ವಲ್ಪ ನೀರು ಕುಡಿದಿದ್ದೀನಿ ಇವಾಗ, ಬಿಸಿನೀರು ಅಷ್ಟೇ. ನಾನಿನ್ನೂ ಬಿಸಿನೀರೇ ಕುಡಿತಿದ್ದೀನಿ. ನನಗೆ ಇನ್ನು ಎಷ್ಟು ದಿನ ಕುಡಿತೀನಿ ಗೊತ್ತಿಲ್ಲ. ಹೇಳ್ಬೇಕಂದ್ರೆ ನೆಕ್ಸ್ಟು ಬೇಸಿಗೆ ಕಾಲ ಬರೋವರೆಗೂ ಕುಡಿತೀನಿ ಅನಿಸುತ್ತೆ. ಕೆಲವರು ಕೇಳ್ತಿದ್ರು, ಯಾರೋ ಕಮೆಂಟಲ್ಲಿ ಕೇಳ್ತೀರಿ ನೀವು ತಣ್ಣೀರು ಕುಡಿತಿದ್ದೀರಾ ಅಂತ. ಬಂದ್ರಿ ಇವಾಗ ಯಶು, ಹೋಗ್ಬೇಕಿವಾಗ. ಹಾಯ್, ಎಲ್ಲಿ ಅವಳು? ಏನೋ ತಗೊಬೇಕಾ? ಹೂವು ಅಲ್ಲಿ ತಗೊಳ್ಳೋದಾ ದೇವ್ರಿಗೆ? ನಡಿ ಹೋಗೋಣ, ಟೈಮ್ ಆಯ್ತು. ಆಯ್ತಾ? ಸಾಕಾ? ಇನ್ನು ನೀವೇನಾದರೂ ಅನ್ನಪ್ರಾಶನ ಮಾಡಿಸ್ಬೇಕು ಅಂದರೆ ಅವರು ಬೆಳ್ಳಿ ಐಟಮ್ಸ್ನ, ಅಂದರೆ ಬೆಳ್ಳಿ ಪಾತ್ರೆನ ಫಸ್ಟು ಪ್ರಿಫರ್ ಮಾಡ್ತಾರೆ. ಬೆಳ್ಳಿ ಬಟ್ಲು, ಸ್ಪೂನು ಈ ಥರ. ನೀವೇನಾದರೂ ಮಾಡಿಸ್ತೀವಿ ಅಂದರೆ ನಿಮಗೆ ಸಾಧ್ಯ ಆದರೆ ತಗೊಳ್ಳಿ. ಅಲ್ಲಿ ಕೇಳಿದ್ರು, ನಾನು ಡೈರೆಕ್ಟಾಗಿ ಇತ್ತಲ್ಲ, ಸೊ ಹೊಸದೇ ತೊಗೊಂಡಿದ್ದೆ ಅವನಿಗೆ ಅಂತಲೇ. ಸೊ ಹಾಗಾಗಿ ಅದನ್ನೇ ತೊಗೊಂಡು ಹೋಗಿದ್ದೆ. ಅದನ್ನು ಕೊಟ್ಟೆ. ಅವರು ಅದರಲ್ಲೇ ಅನ್ನ ಹಾಕಿಬಿಟ್ಟು ಬೆಲ್ಲದನ್ನ ಹಾಕಿ ಪೂಜೆ ಮಾಡಿ ಕೊಟ್ಟರು. ಇಲ್ಲ ಅಂದರೆ ಮೇ ಬಿ ಅವ್ರ ಹತ್ರನೇ ಬೆಳ್ಳಿ ಬಟ್ಲು ಇದೆ ಅನಿಸುತ್ತೆ. ನೀವು ಕೇಳಿಬಿಟ್ಟು ಫಸ್ಟು ನೀವೇನಾದರೂ ಶಾಸ್ತ್ರ ಕೇಳಕ್ಕೆ ಹೋಗ್ತಿರಲ್ಲ, ಸೊ ಆ ಟೈಮಲ್ಲೇ ಕೇಳಿ, ಬೆಳ್ಳಿ ಬಟ್ಲು ಇದೆ ನಮ್ಮ ಹತ್ರ ಅಥವಾ ಇಲ್ಲ ಅಂತಲೂ ಹೇಳಿಬಿಟ್ಟು ಅವ್ರ ಹತ್ರ ನೀವು ಪ್ರೊಸೀಜರ್ ಹೇಗೆ ಅಂತ ಕೇಳ್ಕೊಬೇಕು. ಸಾಮಾನ್ಯವಾಗಿ ಫಸ್ಟು ತಿನ್ನಿಸ್ಬೇಕಾದ್ರೆ ಬೆಳ್ಳಿ ಬಟ್ಲನ್ನು ಕೇಳ್ತಾರೆ ಅವರು. ಇನ್ನು ಪೂಜೆ ಸಾಮಾನೆಲ್ಲ ತೊಗೊಂಡು ನಾವು ಹೊರಟ್ವಿ. ಹಾಗೆಯೇ ಲಿರೀಶಾ ಕೂಡ ರೆಡಿಯಾಗಿದ್ದಾಳೆ, ಕಾರ್ಗೆ ಇಟ್ಕೊಂಡು ಆಟಾಡೋದೇ ಆಗಿತ್ತು ಅವಳು. ಆಮೇಲೆ ನಾವು ಗ್ರೂಪಲ್ಲಿ ಒಂದು ವಿಡಿಯೋ ಥರ ತಗೊಳ್ಳೋಣ ಅಂತ, ಬನ್ನಿ ನಿಂತ್ಕೊಳ್ಳಿ ಅಂತಂದರೆ ಎಷ್ಟು ತಲೆನೇ ಬಂದಿಲ್ಲ. ನಾನು ಆಮೇಲೆ ವಿಡಿಯೋ ಬ್ಯಾಕ್ ಕ್ಯಾಮ್ರಾ ಇಟ್ಬಿಟ್ಟಿದ್ದೆ, ಇಲ್ಲಾಂದರೆ ಫ್ರಂಟ್ ಕ್ಯಾಮ್ರಾ ಇದ್ದರೆ ನೀಟಾಗಿ ಸ್ಕ್ರೀನ್ ಕಾಣಿಸ್ತಿತ್ತು. ಆಮೇಲೆ ವಿಡಿಯೋ ನೋಡಬೇಕಾದ್ರೆ ನೋಡ್ತೀನಿ ಅವ್ರದ್ದು ತಲೆ ಬಂದೇ ಇಲ್ಲ. ನಂದು ಕೂಡ ಅರ್ಧ ಕಟ್ಟಾಗಿಬಿಟ್ಟಿದೆ. ಸೊ ಸಡನ್ನಾಗಿ ತೊಗೊಂಡು ಹೊರಟ್ವಿ. ನಾನು ನೋಡೇ ಇರಲಿಲ್ಲ, ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನೋಡಿದೆ ಅದನ್ನು. ಆ್ಯಂಡ್ ನಾನು ಸೀರೆ ಹಾಕ್ಕೊಂಡು ನಡೆಯೋಕ್ಕಾಗಲ್ಲ ಅಂದೆ, ಬಟ್ ನಾನೇ ಪಾಪನ ಎತ್ಕೊಂಡು ಹೋಗ್ತಾ ಇದ್ದೀನಿ. ಏನಿಲ್ಲ, ಕಂಫರ್ಟಬಲ್ ಆಗಿ ನಡಿಬೋದು ಅಂತ ಅನ್ನಿಸ್ತು. ನಾನೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ನನಗೆ ಈ ಥರ ಮಲ್ಲಿಗೆ ಹೂವು ಮುಡ್ಕೊಳ್ಳೋಕೆ ಇಷ್ಟ. ನಾನು ಮುಡ್ಕೊಳ್ಳೋದೇ ರೇರು, ಬಟ್ ಈ ಥರ ಉದ್ದಕ್ಕೆ ಇನ್ನೂ ಉದ್ದ ಇದ್ದರೆ ಇನ್ನೂ ಖುಷಿ ಆಗುತ್ತೆ. ಬಟ್ ಈ ಥರ 2 ಸೈಡ್ ಬರಬೇಕು, ಆ ಥರ ಮುಡ್ಕೊಳ್ಳೋದಕ್ಕೆ ಇಷ್ಟ ಆಗುತ್ತೆ. ನಿಮಗೆ ಯಾರಿಗೆಲ್ಲ ಇದೇ ಥರ ಇಷ್ಟ ಅಂತ ಹೇಳಿ. ಮತ್ತು ಒಂದೊಂದು ಸಲ ಲಾಂಗ್ ಹೇರ್ ಇರಬೇಕಂತ ಇಷ್ಟ ಆಗುತ್ತೆ. ಒಂದೊಂದು ಸಲ ಏನಕ್ಕೆ ಅಷ್ಟು ಉದ್ದ ಕೂದಲು, ಚಿಕ್ಕದಾಗಿ ಕಟ್ ಮಾಡಿಸ್ಬಿಡೋಣ ಅಂತಲೂ ಅನಿಸುತ್ತೆ. ಲಿರೀಶನ್ ಪ್ರೆಗ್ನೆನ್ಸಿಲೂ ಕೂಡ ಕೂದಲು ತುಂಬಾ ಉದ್ದ ಇತ್ತು. ಅವಳದು ಡೆಲಿವರಿ ಆದಮೇಲೆ ಒಂದು 20 ಡೇಸ್ಗೆ ಹೋಗಿ ಶಾರ್ಟಾಗಿ ಹೇರ್ ಕಟ್ ಮಾಡಿಸ್ಬಿಟ್ಟೆ, ಭುಜದ ನೇರಕ್ಕೆ ಬರೋ ಥರ. ಈ ಸಲನೂ ಕೂಡ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಸಮ್ ರೀಸನ್ಸ್ ನನಗೆ ಹರಕೆ ಇದೆ, ಹಾಗಾಗಿ ನಾನು ಹೇರ್ ಕಟ್ ಮಾಡೋದಕ್ಕಾಗಲಿಲ್ಲ, ಮಾಡಿಸ್ಲಿಲ್ಲ. ಬೇಡ ಅಂಥೇಳಿ ನಾನು ಸ್ಟಾಪ್ ಮಾಡಿಬಿಟ್ಟೆ. ಬೇಡ, ಮಾಡಿಸೋದೇ ಬೇಡ ಅಂತ ಅಂದ್ಕೊಂಡೆ. ಅಂದರೆ ತಿರುಪತಿಗೆ ಪಂಚಮುಡಿ ಕೊಡ್ತೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ನಾನು ಎಲ್ಲಿವರೆಗೂ ತಿರುಪತಿಗೆ ಹೋಗಲ್ವೋ ಅಲ್ಲಿವರೆಗೂ ಕೂಡ ಹೇರ್ ಕಟ್ ಮಾಡಿಸಲ್ಲ. ಫಸ್ಟಲ್ಲಿ ಏನು ಪಂಚಮುಡಿ ಕೊಟ್ಬಿಟ್ಟು ದೆನ್ ನಾನು ಏನಾದರೂ ಮಾಡೋಣ ಅಷ್ಟೇ. ಅದರ್ವೈಸ್ ನಾನು ಈಗ ಹೋಗೋಕ್ಕಾಗಿಲ್ಲ ಅಂದರೆ ಇನ್ನು 2 ವರ್ಷ ಬಿಟ್ಟೋದ್ರೂ ಪರವಾಗಿಲ್ಲ, ಅಲ್ಲಿವರೆಗೂ ಹೇರ್ ಕಟ್ ಮಾಡಿಸ್ಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ಇಲ್ಲಿ ನಮ್ಮಮ್ಮ ಬಂದರು, ಅವ್ರನ್ನ ಹತ್ಸ್ಕೊಂಡ್ವಿ ಕಾರ್ಗೆ. ಆಮೇಲೆ ಅಲ್ಲಿ ಹೂ ತೊಗೊಬೇಕಿತ್ತು ಅಂತೇಳಿ ಯಶು ಹೂ ತರೋದಕ್ಕೆ ಅಂತ ಹೋದರು. ಅಲ್ಲಿಂದ ನಾವು ಮತ್ತೆ ದೇವಸ್ಥಾನದ ಕಡೆ ಹೊರಟ್ವಿ. ಇನ್ನು ನಾವು ದೇವಸ್ಥಾನಕ್ಕೆ ಹೋದಾಗ ಈ ಥರ ಜನನೇ ಇರಲಿಲ್ಲ, ಬಟ್ ನಾವು ಹೋಗಿದ್ದೊಂದು 1/4 ಗಂಟೆ ಅಷ್ಟರಲ್ಲಿ ತುಂಬ ಜನ ಬಂದುಬಿಟ್ರು. ಏನೋ ಗೊತ್ತಿಲ್ಲ, ನಾನು ಬಟ್ಟೆ ಅಂಗಡಿಗೆ ಹೋದ್ರೂ ಹಾಗೆ ಆಗುತ್ತೆ, ನಾವು ಹೋಗೋವರೆಗೂ ಯಾರೂ ಇರೋದೇ ಇಲ್ಲ. ಅದಾದಮೇಲೆ ತುಂಬ ಜನ ಬಂದುಬಿಡ್ತಾರೆ. ಸೊ ಇಲ್ಲೂ ಕೂಡ ಟೆಂಪಲಲ್ಲಿ ಕೂಡ ಅದೇ ಥರ ಆಯಿತು. ಹಿಂದೆ ಅಲ್ಲಿ ಪೂಜೆ ಮಾಡ್ತಾರೆ ನೋಡಿ, ತಾಯಿ ಚಾಮುಂಡೇಶ್ವರಿ. ಸೊ ಹಿಂದೆ ಪೂಜೆ ಮಾಡ್ತಾರೆ, ಅಲ್ಲಿಗೆ ನಾವು ಹೋಗಬೇಕಿತ್ತು. ಇಲ್ಲಿ ಕೂರಿಸ್ಕೊಂಡು ಪೂಜೆ ಮಾಡ್ತಾರೆ. ಆಮೇಲೆ ಇಲ್ಲಿ ಚಾಮುಂಡೇಶ್ವರಿಗೆ ಪೂಜೆ ಮಾಡಿಕೊಡ್ತಾರೆ. ನಾವಿಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಆಮೇಲೆ ಅವರೇ ಬಂದರು. ಅಷ್ಟರಲ್ಲಿ ಹೂ ಎಲ್ಲ ತೊಗೊಂಡಿದ್ವಲ್ಲ, ಒಂದು ಬ್ಯಾಸ್ಕೆಟ್ಗೆ ಈ ಥರ ಬ್ಯಾಗ್ಗೆ ಎಲ್ಲನೂ ಕೂಡ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇತ್ತು ನಮ್ಮಮ್ಮ. ಆಮೇಲೆ ಬೆಳ್ಳಿ ಬಟ್ಲು ವಾಶ್ ಆಗಿತ್ತಲ್ವ, ಹಾಗಾಗಿ ಮತ್ತೆ ಈ ಧೂಳು ಗೀಳು ಆಗಬಾರ್ದು ಅಂಥೇಳಿ ನಾನು ಒಂದು ಚೆನ್ನಾಗಿರೋ ಕವರ್ಗೆ ಅದನ್ನ ಹಾಕ್ಕೊಂಡು ತೊಗೊಂಬಂದಿದ್ದೆ. ಈಗ ಸಾಮಾನ್ಯ ಈಗ ತೆಂಗಿನಕಾಯಿದು ನಾರಿರುತ್ತೆ ಅಥವಾ
ಧೂಳು ಕಸ ಬೀಳಬಾರ್ದು ಅಂತೇಳಿ. ಸೊ ನಾನು ಹಾಕೊಂಡು ತಗೊಂಡ್ಬಂದಿದ್ದೆ. ಯಾರಿವರು? कुटुंबाच्या परिवाराच्या मनाच्या बसिदत्या असे यजमानशा अवडस्य वेदांत नामदेशा मृगशिरा नक्षत्र वृषभजातशा असे यजमानशा विश्व अन्नप्राशन पूजन करिष्ये आदौ विविध कार्यक्रम महाविकासन करिष्ये कपिल महाकाया कोटिशुभा निर्गुण देवा सर्वकर्तव्य ओम भूमा समावयामि ओम भूमा समावयामि ओम समावयामि भूर्भुव समानस्थापन पूजयामि महावीर देवता धीमान या यमितं प्रत्यामि दक्षिण भावना चित्तयामि अलंकार वैद्यचम सर्पयामि ओम सर्वमंगलम पूजा समर्पयामि उपहार देवी दत्ता सत्य ಏನು ಮಾಡ್ಕೋ ಆಯ್ತು ಇದು ನೋಡಲಿದ್ದೀರಾ ಅದು ಬಿಸ್ಲಮ್ಮ ಟೆಂಪಲ್ ಬ್ಯಾಕ್ ಸೈಡ್ ರೋಡು ಅಷ್ಟೇ ಸಾಕು ಬಿಡಷ್ಟು ಎಲ್ಲ ತಗೊಳ್ತೀನಿ ನಿಮಗೆ पूजा संपूर्ण चामुंडी देवता सन्निधि कुंकुम पूजा ಇನ್ನು ಪೂಜೆ ಮುಗಿಸ್ಕೊಂಡು ನಾವೀಗ ಮನೆಗೆ ಹೊರಟಿದ್ದೀವಿ. ಈ 500 ಇದ್ರಲ್ಲ ಅವರಂತೂ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಆಮೇಲೆ ಲಿರಿಷಾ ಅಂತೂ ಪಾಪಕ್ಕೆ ಊಟ ತಿನ್ನಿಸು ಬಾರೆ ಅಂತ ಅಷ್ಟು ಬೇಡ್ಕೊಟ್ಟಿದ್ದೀನಿ. ಅವತ್ತು ಕೋಪ ಬಂದ್ಬಿಟ್ಟಿತ್ತು ನನಗೆ. ಓಡ್ತಾಳೆ, ಇರೋದೇ ಇಲ್ಲ, ಹೇಳಿದ ಮಾತು ಕೇಳಲ್ಲ. ತಿನ್ಸಪ್ಪ ಅಂದರೆ ನಾನು ತಿನ್ಸಲ್ಲ ಅಂತಾಳೆ. ನನಗೇನಂದರೆ ಒಂಥರ ಏನೋ ಸೆಂಟಿಮೆಂಟು, ಅಕ್ಕ ತಮ್ಮ ಚೆನ್ನಾಗಿರಲಿ ತಿನ್ನಿಸ್ಲಿ ಅವಳು ಅಂತ ಏನೋ ಒಂಥರ ಆಸೆ.
ಇವಳು ನೋಡಿದ್ರೆ ತುಂಬ ಸಿಟ್ಪಡಿಸ್ಬಿಟ್ಟಿಲ್ಲ. ಕೊನೆಗೆ ಏನೋ ಕೊಡಿಸ್ತೀನಿ ಅಂತ ಹೇಳಿ ಎಲ್ಲ ಹೇಳ್ಬಿಟ್ಟು ಆಮೇಲೆ ಅವಳು ಬಂದು ತಿನ್ನಿಸಿದ್ಲು. ಅಷ್ಟರಲ್ಲಿ ಮನೆಗೆ ಬಂದ್ವಿ. ಅವರು ಬೆಲ್ದನ್ನ ಮತ್ತು ಚಿತ್ರಾನ್ನ ಎರಡೂ ಕೂಡ ಒಂದೊಂದು ದೊಡ್ಡ ದೊಡ್ಡ ಬಾಕ್ಸಲ್ಲೇ ಹಾಕ್ಕೊಟ್ಟಿದ್ರು ಅನಿಸುತ್ತೆ. ಚೆನ್ನಾಗಿತ್ತು ಎರಡೂ ಕೂಡ. ಅದೇ ಬ್ರೇಕ್ಫಾಸ್ಟ್ಗೆ ನಮ್ಗೆ ಅದೇ ಆಗೋಯಿತು ಅವತ್ತೆಲ್ಲ. ಹಾಗಾಗಿ ಅದನ್ನೇ ಈ ಥರ ಬಾಕ್ಸಲ್ಲಿ 2 ಬಾಕ್ಸ್ಗೆ ಬೆಲ್ದನ್ನ 2 ಬಾಕ್ಸ್ಗೆ ಚಿತ್ರಾನ್ನ ಹಾಕಿ ಕೊಟ್ಟಿದ್ದರು. ಸೊ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಟ್ರು. ನೀವು ಮಾಡಿಸೋ ಆಗಿದ್ರೆ ಅಲ್ಲೇ ಪೂಜೆ ಮಾಡ್ತೀವಿ, ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಇನ್ನು ಪಾಪುನ ಮಲಗಿಸೋದಕ್ಕೆ ಅಂತ ಈ ಥರ ಸೀರೆ ಕಟ್ಟಿಸ್ಬಿಟ್ಟಿದ್ದೀನಿ. ಸೊ ಸ್ಕ್ರೀನ್ಸ್ ಎಲ್ಲ ಒಗೆಯೋದಕ್ಕೆ ಅಂತ ಹಾಕಿದ್ದೆ, ಹಾಗಾಗಿ ತುಂಬ ಬೆಳಕಿದೆ. ಅವನ್ನ ತೂಗಿ ಮಲಗಿಸ್ತಾ ಇದ್ದೀನಿ ಇವಾಗ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಪಾಪು ಈಗ ಮಲ್ಕೊಂಡಿದ್ದಾನೆ. ಬೆಳಿಗ್ಗೆ ಸ್ವಲ್ಪ ಅರ್ಧಂಬರ್ಧ ನಿದ್ದೆ ಆಗಿಬಿಟ್ಟಿತ್ತು ಅವನಿಗೆ, ಹಾಗಾಗಿ ಫುಲ್ಲು ನಿದ್ದೆ ಹೊಡಿತಾ ಇದ್ದಾನೆ ಇವಾಗ. ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಪೂಜೆ ಆಯಿತು. ನನಗೆ ಫುಲ್ಲು ಒಂಥರ ಆಗಿಬಿಟ್ಟಿತ್ತು. ಅಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬಂದ್ರೆ ಏನು ಮಾಡಲಿ, ಮನೇಲೇ ಪೂಜೆ ಮಾಡಿ ತಿನ್ನಿಸ್ಬಿಡ್ಲಾ ಅಥವಾ ದೇವಸ್ಥಾನಕ್ಕೆ ಹೋಗ್ಲಾ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಫೈನಲಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ವಿಚಾರಿಸಿದ್ವಿ, ಇದರ ಅನ್ನಪ್ರಸನ್ನ ಮಾಡಿಸ್ಬೇಕಂತ. ಅವರು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ದಿನವೂ ಕೂಡ ಅವರು ಇವತ್ತು ಚೆನ್ನಾಗಿದೆ, ಚೌತಿ ಇದೆ ಇವತ್ತು ಚೆನ್ನಾಗಿದೆ, ಇವತ್ತೇ ಮಾಡಿಸೋಣ ಅಂತ ಹೇಳಿದ್ರು. ಹಾಗಾಗಿ ಇವತ್ತೇ ಮಾಡಿಸ್ಬಿಟ್ವಿ. ನಂಗೆ ಫುಲ್ಲು ಒಂಥರ ಬ್ಲೆಸ್ಡ್ ಫೀಲ್ ಆಗ್ತಿದೆ. ಜೊತೆಗೆ ಮಕ್ಕಳಿಗೇನೋ ಒಂದು ಒಳ್ಳೇದಾದರೆ ಖುಷಿ ಆಗುತ್ತಲ್ವ ತಂದೆ ತಾಯಿಗೆ, ಆ ಥರ ನನಗೆ ಒಂಥರ ಖುಷಿ ಆಗ್ತಿದೆ. ಆ್ಯಂಡ್ ಯಶು ಕೂಡ ಹೊರಟರು, ಡ್ಯೂಟಿ ಇತ್ತು ಅವರಿಗೆ, ಸ್ವಲ್ಪ ಲೇಟ್ ಆಯ್ತು ಅನಿಸುತ್ತೆ, ಹೊರಟ್ಬಿಟ್ರು ಅವರು. ತಿಂಡಿಗೆ ಏನೂ ಮಾಡಿರಲಿಲ್ಲ, ಏನೂ ಒಂದು ನಿಮಿಷ ಫ್ಯಾನ್ ಸೌಂಡ್ಗೆ ಕೆಡಿಸುತ್ತಾ ಇಲ್ವ ಅಂತ. ತಿಂಡಿ ಏನೂ ಪ್ರಿಪೇರ್ ಮಾಡಿರಲಿಲ್ಲ ನಾನು, ಟೈಮ್ ಆಗಿಬಿಡುತ್ತೆ ದೇವಸ್ಥಾನಕ್ಕೆ ಹೋಗೋಣ ಅಂತ. ಇವಾಗ ದೇವಸ್ಥಾನದಲ್ಲಿ ಏನಂದರೆ ಪ್ರಸಾದ ಕೊಟ್ಟಿದ್ದಾರೆ. 2 ಬಾಕ್ಸಲ್ಲಿ ಚಿತ್ರಾನ್ನ ಮತ್ತು ಬೆಲ್ದನ್ನ ಎರಡೂ ಕೊಟ್ಟಿದ್ದಾರೆ, 2 ಬಾಕ್ಸ್ ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನೇ ಬ್ರೇಕ್ಫಾಸ್ಟ್ಗೆ ಅಂತ ಆಗೋಯಿತು. ಲಿರಿಶಿನ ಚಿತ್ರಾನ್ನ ಅಂದರೆ ಇಷ್ಟ, ಅದನ್ನೇ ತಿಂತಾ ಇದ್ದಾಳೆ. ನನಗೂ ಕೂಡ ಸ್ವಲ್ಪ ಬೆಲ್ದನ್ನ ಚಿತ್ರಾನ್ನ, ಸ್ವಲ್ಪ ರಸಾಯನ ಕೂಡ ಕೊಟ್ಟಿದ್ದರು, ಅದನ್ನೇ ತಿಂದ್ವಿ. ಈಗ ನಮ್ಮಮ್ಮ ಇದ್ದಾರಲ್ಲ, ಅವರು ನನ್ನ ಮಗಳಿಗೆ ತಿನ್ನಿಸ್ತಾ ಇದ್ದಾರೆ. ಪಾಪುಗೆ ಫೀಡ್ ಮಾಡಿಸಿ ಜಸ್ಟ್ ಮಲಗಿಸಿದ್ದೀನಿ. ಆಮೇಲೆ ಒಂಥರ ಹೆಂಗೆ ಮಾಡೋದೇನು ಅಂತ ಸ್ವಲ್ಪ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಮನೇಲಿ ತಿನ್ನಿಸ್ಬಿಡ್ಲಾ ಪೂಜೆ ಮಾಡಿಬಿಟ್ಟು, ಅಥವಾ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಲಾ ಅಂತ ಅಂದ್ಕೊಳ್ತಾ ಇದ್ದೆ. ಸೊ ಫೈನಲಿ ದೇವಸ್ಥಾನದಲ್ಲಿ ಆಯಿತು. ಚಾಮುಂಡೇಶ್ವರಿ, ಅನ್ನಪೂರ್ಣೇಶ್ವರಿ, ಸಿಗಂದೂರು ಚೌಡೇಶ್ವರಿ, ಇದೆಲ್ಲ ಈಶ್ವರಿ ಅಂತಂದರೆ ಎಲ್ಲ ಒಂದೇ ದೇವರೇ ಅಲ್ವಾ, ಆ ಥರ ಅನ್ನಪೂರ್ಣೇಶ್ವರಿ, ಚಾಮುಂಡೇಶ್ವರಿ ಎಲ್ಲ ಒಂದೇ ಅಂತ ಹೇಳ್ಕೊಂಡು ಚಾಮುಂಡಮ್ಮನ ಟೆಂಪಲಲ್ಲಿ ಪೂಜೆ ಮಾಡಿಸ್ಬಿಟ್ಟಿದ್ದೀನಿ. ಆಮೇಲೆ ಇನ್ನು ನಿಯರ್ ಬೈ ಯಾರಾದರೂ ಇದ್ದರೆ ಕೇಳ್ತೀರಾ ಎಷ್ಟಾಯಿತು ಏನು ಪೂಜೆಗೆ ಅಂತ. ನೆಕ್ಸ್ಟು ಜಾಸ್ತಿ ಆದರೆ ನಾನು ಕೇಳಿಬಿಡಿ. ಬಟ್ ಇವಾಗ 800 ರೂಪಾಯಿನೂ ಇಸ್ಕೊಂಡಿದ್ದಾರೆ ಪೂಜೆಗೆ. ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಪ್ರಸಾದ ಅವರೇ, ಬೆಲ್ಲನೆಲ್ಲ ಅವರೇ ಮಾಡ್ಕೊಂಬಂದಿದ್ರು. ನಾನು ಜಸ್ಟ್ ಬೆಳ್ಳಿ ಬಟ್ಲು ತೊಗೊಂಡೋಗಿದ್ದೆ, ಪೂಜೆ ಸಾಮಾನು ತೊಗೊಂಬನ್ನಿ ಅಂತ ಹೇಳಿದರು, ಪೂಜೆ ವಸ್ತುಗಳು ತೊಗೊಂಡೋಗಿದ್ದೆ ಅಷ್ಟೇ. ಬೆಲ್ಲನ ಅವರೇ ಮಾಡ್ಕೊಂಬಂದಿದ್ರು. ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಒಂಥರ ಚೆನ್ನಾಗಿತ್ತು ಪೂಜೆ ಎಲ್ಲ, ಒಂಥರ ಏನೋ ಖುಷಿ ಆಯಿತು. ನೀವು ಯಾರಾದರೂ ಮಾಡಿಸೋಗಿದ್ರೆ ಮಾಡಿಸಿ, ಒಳ್ಳೇದಾಗತ್ತೆ, ಮಕ್ಳಿಗೆ ಒಳ್ಳೇದಾದರೆ ಖುಷಿ ಅಲ್ವಾ. ಸೊ ನನಗೆ ನಿಯರ್ ಬೈ, ನಾನು ಮಂಡ್ಯದಲ್ಲಿದ್ದೀನಿ ಅಂತ ಕೇಳ್ತಿರ್ತಾರಲ್ವ ಕೆಲವರು, ನಾವು ಮಂಡ್ಯದವರು ಅಂತ ಹೇಳ್ತೀರಾ, ಅವರಿಗೆ ಹೇಳ್ತಾ ಇದ್ದೀನಿ. ಪೂಜೆ ಮಾಡಿಸೋಗಿದ್ರೆ 800 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅವರೆಲ್ಲ ಪೂಜೆ ಮಾಡಿಕೊಡ್ತಾರೆ. ನಾವು ಹಣ್ಣುಕಾಯಿ ತೊಗೊಂಡೋಗಿ ಪೂಜೆ ಮಾಡಿಸ್ಕೊಂಬರೋದು ಅಷ್ಟೇ. ಅವ್ರನ್ನ ದಿನ ಕೇಳ್ಕೊಂಬಿಡಿ, ಫಸ್ಟ್ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಯಾವ ದಿನ ಚೆನ್ನಾಗಿರುತ್ತೆ ಅಂತ. 6ನೇ ತಿಂಗಳಲ್ಲಿ ಈಗ ನಾನು ಪೂಜೆ ಮಾಡಿಸಿರೋದು. ನಾಳಿದ್ದು ಇವತ್ತು 16th ಮೇ, ನಾಳಿದ್ದು 18ಗೆ ಒಂದು 6 ಮಂತ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ನೋಡಿ, ನೀವು ಪೂಜೆ ಮಾಡಿಸೋಂಗಿದ್ರೆ ಅದು ಪೂಜೆ ಮಾಡಿಸ್ಬೋದು. ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ 2000 ಮೇಲೆ ಹೇಳಿದರು. ಇಲ್ಲಿ ನನಗೆ ಪೂಜೆ ಇಲ್ಲೇ ಮಾಡಿಸ್ಕೊಂಡ್ವಿ. ಅಲ್ಲಿ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಸ್ಟ್ರಿಕ್ಟ್ ಅಂತ ಅನ್ನಿಸ್ಬಿಡ್ತು. ಇಲ್ಲಿ ಸ್ವಲ್ಪ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಅಲ್ಲಿ ಮಾಡಿಸೋರು ಕೂಡ ಮಾಡಿಸ್ಬೋದು. ಅಲ್ಲೂ ಮೊದಲೇ ವಿಚಾರಿಸ್ಕೊಬೇಕಲ್ಲಿ ಶುಕ್ರವಾರನೇ ಮಾಡಬೇಕಂತೆ, ಇಂತಿಂಥ ದಿನ ಅಂತಿರುತ್ತೆ, ಅವತ್ತೇ ಮಾಡಬೇಕಂತೆ. ನೀವು ಕೇಳಿಕೊಂಡು 2 ಕಡೆ ಪೂಜೆ ಮಾಡಿಸೋಗಿದ್ರೆ ಮಾಡಿಸ್ಬೋದು. ಇವಾಗ ಸ್ವಲ್ಪ ರೆಸ್ಟ್ ಮಾಡ್ತೀನಿ, ನನ್ನ ಫ್ರೆಂಡ್ ಬರ್ತಾಳೆ. ಆ್ಯಂಡ್ ಇನ್ನೊಂದು ಏನಂದರೆ, ಈ ಸ್ಯಾರಿನಲ್ಲಿ ಲಿರಿಶನ ಎತ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡಿದ್ದೆ. ದೇವಸ್ಥಾನಕ್ಕೆ ಹೋಗಿದ್ವಿ ಹಿಂಗೆ. ಅದೇ ಥರ ಇವನು ಕೂಡ ಎತ್ಕೊಂಡು ಒಂದು ಫೋಟೋ ತೆಗಿಬೇಕು ಅಂತ. ಸೇಮ್ ಡ್ರೆಸ್ ಇರೋದಲ್ಲ, ಚೆನ್ನಾಗಿರುತ್ತೆ, ಹಿಂಗೆ ಡಿಫ್ರೆನ್ಸ್ ಇರುತ್ತೆ, ನೋಡೋಣ. ಆ ಥರ ಒಂದು ಫೋಟೋ ತೆಗಿಬೇಕು. ನನ್ನ ಫ್ರೆಂಡ್ ಬರ್ತಾಳೆ, ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಪಾಪು ಕೂಡ ಮಲಗಿದ್ದಾನೆ, ಇನ್ನೂ ವಟ ಅಂದ್ಬಿಟ್ರೆ ಎದ್ಬಿಡ್ತಾನೆ. ಸೊ ನನಗೆ ಕಷ್ಟ ಆಗ್ಬಿಡುತ್ತೆ ಮೇಲೆ. ಸೊ ಸ್ವಲ್ಪ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಮತ್ತೆ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್. ಯಾರಾದರೂ ಪೂಜೆ ಮಾಡಿಸೋಕಿದ್ರೆ ಮಾಡಿಸಿ, ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ.
ಕಂಡಿದ್ದು ನಮ್ಮ ದೇಶದಲ್ಲಿ ಎಲ್ಲ ಚೆನ್ನಾಗಿ ಕಾಣಿಸ್ತಾರೆ. ಸಾಕು ಬಾ ಆಯ್ತು. This is for you. ಪ್ರಸಾದ. ಇನ್ನು ಇವತ್ತು ಮತ್ತೆ ವ್ಲಾಗ್ಸ್ ಎಲ್ಲ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಸೊ ಅದಾದಮೇಲೆ ತುಂಬ ಮೋಡ ಎಲ್ಲ ಬಂದುಬಿಟ್ಟಿತ್ತು, ಮಳೆ ಬರೋ ಥರ. ಏನಾದರೂ ಒಳ್ಳೆ ಕೆಲಸ ಆದಾಗ ಮಳೆ ಬಂದರೆ ಒಳ್ಳೆಯದು ಅಂತ ಹೇಳ್ತಾರಲ್ವ, ಹಾಗಾಗಿ ನನಗೇನೋ ಒಂಥರ ಖುಷಿ ಆಯಿತು. ಸೊ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.